ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ಎಲ್ಲಿಗೆ ಹೊರಟಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಶಿವಮೊಗ್ಗಕ್ಕೆ ಹೊರಟಿದ್ದೀವಿ. ಕಾರಣ ಏನಂದರೆ ನನ್ನ ಹಸ್ಬೆಂಡಿಗೆ ಹುಷಾರಿಲ್ಲ. ಸೊ ಹಾಗಾಗಿ ಶಿವಮೊಗ್ಗಕ್ಕೆ ಹೊರಟಿದ್ದೀವಿ ಹಾಸ್ಪಿಟಲಿಗೆ ತೋರಿಸೋಣ ಅಂತ. ಚಿಕ್ಕಮಂಗ್ಳೂರಲ್ಲಿ ನಮ್ಗೆ ಯಾವುದೋ ಅಷ್ಟೊಳ್ಳೆ ಡಾಕ್ಟ್ರು ಇದ್ದಾರೆ ಅಂತ ಅನಿಸಿಲ್ಲ. ಸೊ ಹಾಗಾಗಿ ಶಿವಮೊಗ್ಗಕ್ಕೆ ಹೊರಟ್ವಿ. ನನ್ನ ಫೇಸ್ ನೋಡ್ಬೋದು ಎಷ್ಟು ಡಲ್ ಆಗಿದೆ ಅಂತ. ನಿದ್ದೆ ಬರ್ತಾಯಿದೆ, ಮಕ್ಕಳು ನಿದ್ದೆ ಮಾಡ್ತಾ ಇದ್ದಾರೆ. ನಾವು ಮನೆ ಬಿಡಬೇಕಾದ್ರೆ ಅರೌಂಡ್ 6 o'clock ಆಗಿತ್ತು. ಮಕ್ಕಳು ಮಲಗಿದ್ರು. ಹಾಗೆಯೇ ಮಕ್ಕಳನ್ನೆಲ್ಲ ಎತ್ತು ಕಾರಲ್ಲಿ ಹಾಕ್ಕೊಂಡು ಬಂದ್ವಿ. ನನ್ನ ಮಗ ನನಗೆ ಹೊಡೆದ್ಬಿಟ್ಟಿದ್ದಾನೆ. ನೋಡಿ ಹೇಗಾಗಿದೆ ಅಂತೇಳಿ. ತುಂಬಾ ಪೇಯ್ನ್ ಆಗ್ತಾಯಿತ್ತು. ನಂಗೆ ಅದು ಆಗಾಗ ಮರ್ತೋಗ್ಬಿಡ್ತೀನಿ ನನಗೆ ಹೊಡೆದಿದ್ದಾನೆ, ನೋವಾಗಿದೆ ಅಂತೇಳಿ. ಸೊ ಈಗ ಫೈನಲ್ ಆಗಿ ಹಾಸ್ಪಿಟಲ್ ಹತ್ರ ಬಂದ್ವಿ. ಹಾಸ್ಪಿಟಲ್ ಹತ್ರ ಬಂದು ಶಿವಮೊಗ್ಗದಲ್ಲಿ ಹಾಸ್ಪಿಟಲಿಗೆ ತೋರಿಸಿದ ಮೇಲೆ ಹಾಗೆ ಎಲ್ಲಾದರೂ ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಫಸ್ಟು ಹೋಗಿ ನಾವು ಹಾಸ್ಪಿಟಲ್ ಒಳಗೆ ಕೇಳಿದ್ವಿ. ಡಾಕ್ಟ್ರು 12 o'clock ಬರ್ತಾರೆ ಅಂತ ಹೇಳಿದರು. ಹಾಗಾಗಿ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಹೋದ್ವಿ. ಬ್ರೇಕ್ಫಾಸ್ಟ್ ಆದಮೇಲೆ ಡಾಕ್ಟ್ರು ಇನ್ನೂ ಬರೋದು ಲೇಟ್ ಇತ್ತು. ಹಾಗಾಗಿ ತುಂಬ ಟೈಮ್ ಇದ್ದಿದ್ದರಿಂದ ಸ್ವಲ್ಪ ಏನಾದರೂ ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂತ ಹೊರಗಡೆ ಬಂದಿದ್ವಿ. ಇಲ್ಲಿ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಬಂದ್ವಿ. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ಈ ರೀತಿ ಸ್ಲಿಪ್ಪರ್ಸ್ ಎಲ್ಲ 300 rupeesಗೆ. ಇದೇ ಸ್ಲಿಪ್ಪರ್ಸ್ನ ನಾನು ಚಿಕ್ಕಮಂಗ್ಳೂರಲ್ಲಿ ತೊಗೊಂಡಿದ್ದೆ 1600 ಏನೋ. ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಆಯಿತು. ನನಗೆ ನಿಜವಾಗ್ಲೂ ಬೇಕಿತ್ತು ಸ್ಲಿಪ್ಪರ್ಸು, ಫ್ಲ್ಯಾಟ್ ಸ್ಲಿಪ್ಪರ್ಸು. ನನ್ನ ಕಾಲು ಫ್ರ್ಯಾಕ್ಚರ್ ಆಗಿತ್ತು. ಅದಾದಮೇಲೆ ನನಗೆ ಹೀಲ್ ಸ್ಲಿಪ್ಪರ್ಸ್ನ ಹಾಕ್ಕೊಳ್ಳೋಕ್ಕೆ ಆಗಲ್ಲ. ಫುಲ್ಲು ಕಾಲು ಪೇಯ್ನ್ ಆಗುತ್ತೆ, ಪ್ಲಸ್ ನನಗೆ ಕಾಲು ಟ್ವಿಸ್ಟ್ ಆಗುತ್ತೆ. ಹಾಗಾಗಿ ನನಗೆ ನಿಜವಾಗ್ಲೂ ಫ್ಲ್ಯಾಟ್ ಸ್ಲಿಪ್ಪರ್ಸ್ ಬೇಕಿತ್ತು. ನಾನು ಚಿಕ್ಕಮಂಗ್ಳೂರಲ್ಲಿ ನೋಡ್ತಾ ಇದ್ದೆ ಆ್ಯಂಡ್ ಎಲ್ಲೂ ಸಿಗ್ತಿರ್ಲಿಲ್ಲ. ಸಿಕ್ಕಿದ್ರು 1500 rupees ಮೇಲೆ ನನಗೆ ಸಿಗ್ತಾಯಿದ್ದು. ನನಗಿದು 300 rupeesiಗೆ ಸಿಕ್ತು. ತುಂಬಾ ಖುಷಿ ಆಗೋಯಿತು. ಸೊ ಪರ್ಚೇಸಿಂಗ್ ಎಲ್ಲ ಮುಗೀತು. ಇನ್ನೇನು ಡಾಕ್ಟ್ರು ಬರ್ತಾರೆ, ಹೋಗೋಣ ಅಂತ ಹೇಳಿ ಹೊರಟ್ವಿ. ನೋಡಬೇಕು ಡಾಕ್ಟ್ರು ಏನು ಹೇಳ್ತಾರೆ. ಎಷ್ಟು ಬೇಗ ಆದರೆ ಬೇರೆ ಎಲ್ಲಾದರೂ ಸುತ್ತಾಡ್ಕೊಂಡು ಬರೋಣ ಅಂತ ನಾವು ಅಂದ್ಕೊಂಡಿದ್ವಿ. ಆ್ಯಂಡ್ ಫೈನಲ್ ಆಗಿ ಡಾಕ್ಟ್ರು ಬಂದು ಎಲ್ಲ ಮುಗೀತು. ನಾವು ಹಾಸ್ಪಿಟಲ್ ಒಳಗೆ ಹೋದಾಗ ಅರೌಂಡ್ 11 o'clock, ರಿಟರ್ನ್ ಬರಬೇಕಾದ್ರೆ 5:30. ಸರಿ ಓಕೆ, ಇನ್ನೆಲ್ಲೂ ಟೂರಿಸ್ಟ್ ಪ್ಲೇಸಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಗಾಂಧಿ ಬಜಾರಿಗೆ ಬಂದ್ವಿ. ಆ್ಯಂಡ್ ಅಲ್ಲಿ ಏನು ಚೂರು ಚೆನ್ನಾಗಿರಲಿಲ್ಲ. ನನಗಂತೂ ಚೂರೂ ಇಷ್ಟ ಆಗಲಿಲ್ಲ. ಆ್ಯಂಡ್ ಅಲ್ಲಿಂದ ನಾವು ರಿಟರ್ನ್ ಬಂದುಬಿಟ್ವಿ. ವೀಡಿಯೋ ಏನೂ ಮಾಡೋಕ್ಕಾಗಲಿಲ್ಲ, ನನಗೆ ಇಂಟ್ರೆಸ್ಟು ಇರಲಿಲ್ಲ. ಸೊ ಇದು ನೆಕ್ಸ್ಟ್ ಡೇದು ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮೂರಲ್ಲಿ ಫಂಕ್ಷನ್ ಇತ್ತು. ಸೊ ನಮ್ಮ ಚಿಕ್ಕಮಂಗ್ಳೂರ್ದು MLA ಎಲ್ಲ ಬಂದಿದ್ದರು. ಆ್ಯಂಡ್ ಏನೋ ಜನಸಂಪರ್ಕ ಸಭೆ ಅಂತ. ನನಗೆ ಸಿಟಿಗಿಂತ ಹಳ್ಳಿ ಕಡೆನೇ ತುಂಬ ಇಷ್ಟ ಆಗುತ್ತೆ. ಅಂದರೆ ಏನೇನು ಎಲ್ಲ ಏನಿಲ್ಲ, ಏನು ಬೇಕು, ಏನು ಸೌಲಭ್ಯ ಬೇಕು ಅನ್ನೋದನ್ನೆಲ್ಲ ಕೇಳ್ತಾ ಇರ್ತಾರೆ. ಆ್ಯಂಡ್ ನಮಗಿವತ್ತು ನನ್ನ ಮಗಳದ್ದು ಗೃಹಲಕ್ಷ್ಮಿ ಬಾಂಡ್ ಬಂದಿತ್ತು. ಸೊ ಹಾಗಾಗಿ ಅದನ್ನ ಇಸ್ಕೊಳ್ಳೋಕ್ಕೆ ಅಂತ ಕರೆದಿದ್ರು. ನೋಡಿ ನಾವಿಲ್ಲಿ ನಿಂತ್ಕೊಂಡಿದ್ದೀವಿ. ನನ್ನ ಮಗಳು ನಿಂತ್ಕೊಂಡಿದ್ದಾಳೆ, ನನ್ನ ಮಗಳು ನಾನು ಎತ್ಕೊಂಡಿದ್ದೀನಿ. ಈಗ ಹೋಗಿ ನಾವು ತಗೊಳ್ತಾ ಇದ್ದೀವಿ ಬಾಂಡು. ಫಂಕ್ಷನ್ ಮಾಡಿ ಎಲ್ಲರ ಮುಂದೆ ಗ್ರ್ಯಾಂಡಾಗೆ ನಮಗೆ ಆ ಬಾಂಡನ್ನು ಕೊಟ್ಟರು. ಹೋಗಿ ನಾನು ನನ್ನ ಮಗಳು ಇಸ್ಕೊಂಡು ಬಂದ್ವಿ. ನಿಮ್ಮ ಮನೇಲಿ ಏನಾದರೂ ಹೆಣ್ಮಕ್ಳು ಹುಟ್ಟಿದರೆ 2 ಹೆಣ್ಮಕ್ಳಿಗೂ ಕೂಡ ಇದು ಸುಕನ್ಯದು ನಿಮಗೆ ಸಿಕ್ಕುತ್ತೆ. ಇದನ್ನು ನೀವು ಅಂಗನವಾಡಿಯಲ್ಲಿ ಹೋಗಿ ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ. ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ ಲೈಫಿಗೆ. ಆ್ಯಂಡ್ ಇದನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಅದೇ ದಿವಸ ನೈಟು ನನ್ನ ಕೈ ಹೇಗಾಗಿತ್ತು ನೋಡಿ. ನಾನು ಲಾಸ್ಟ್ ಟೈಮು ಜೇನು ಗೂಡಿಂದ ಜೇನುತುಪ್ಪ ತೆಗೆಯೋದು ಹೇಗೆ ಅಂತ ತೋರಿಸಿದ್ದೆ. ಆವಾಗ ನನಗೆ ಫುಲ್ ಕೈಗೆ ಜೇನು ಕಚ್ಚಿಬಿಟ್ಟಿತ್ತು. ಕೈ ಲೈಟಾಗಿ ಊದಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಲೈಟಾಗಿ ಫೀವರ್ ಬರೋ ಥರ ಅನ್ನಿಸ್ತು, ಆದರೆ ಫೀವರ್ ಬಂದಿಲ್ಲ. 1-2 ದಿವಸ ಒಂದು ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ಏನೋ ಫೀವರ್ ಬರ್ತಾಯಿದೆ ಅನ್ನೋ ಥರ ಅನ್ನಿಸ್ತಿತ್ತು. ಆ್ಯಂಡ್ ಕೈಯಂತೂ ತುಂಬಾ ಪೇಯ್ನ್ ಆಗೋಗ್ಬಿಟ್ಟಿತ್ತು. ಈಗ ನೋಡ್ತಾ ಇದ್ದೀರಲ್ಲ ನೀವು, ಇದೇ ಕೈಯಲ್ಲಿ ಇವಾಗ ನಾನು ಜೇನುತುಪ್ಪನ ತೆಗಿತೀನಿ. ಆ್ಯಂಡ್ ಅದು ತುಂಬ ಟೈಮ್ ಬಿಡಬಾರ್ದು. ನಾವು ಜೇನುತುಪ್ಪನೆಲ್ಲ ಕ್ಲೀನ್ ಮಾಡಿದ್ವಿ, ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ಅದನ್ನು ವೀಡಿಯೋ ಮಾಡ್ತೀನಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲೆಲ್ಲ. ಆ್ಯಂಡ್ ಯೂಟ್ಯೂಬಲ್ಲೂ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಆದರೆ ನಾನು ಯೂಟ್ಯೂಬ್ ವೀಡಿಯೋಗೆ ಯಾವುದಕ್ಕೂ ಸಪೋರ್ಟ್ ಬರ್ತಾಯಿಲ್ಲ. ಹಾಗಾಗಿ ನನಗೂ ವೀಡಿಯೋ ಮಾಡೋಕ್ಕೆ ಮನಸ್ಸೇ ಬರ್ತಾಯಿಲ್ಲ. ನೋಡಿ, ಒಂದು 6-7 kg ಆಗೋಷ್ಟು ಪ್ಯೂರ್ ಜೇನುತುಪ್ಪ ಸಿಕ್ಕಿದೆ. ನಮಗಂತೂ ತುಂಬಾ ಖುಷಿಯಾಯಿತು. ಅಂದರೆ ಇಷ್ಟು ಕಷ್ಟಪಟ್ಟಿರೋದಕ್ಕೆ ಏನೋ ಒಂದು
ಸಿಕ್ತಲ್ಲ ಅನ್ನೋದೊಂದು ಖುಷಿ. ತುಂಬಾ ಚೆನ್ನಾಗಿತ್ತು. ನಾವಂತೂ ಅಂದ್ಕೊಂಡಿರಲಿಲ್ಲ ನಾನು ಈ ಥರ ಏನಾದರೂ ಓನಾಗಿ ನಾವು ಬಿಸ್ನೆಸ್ ಮಾಡ್ತೀವಿ ಮನೇಲೇ, ಈ ಥರದ್ದು ಏನಾದ್ರು ಒಂದು ಬಿಸ್ನೆಸ್ ಮಾಡಬಹುದು ಅನ್ನೋದು. ಆ್ಯಂಡ್ ಈ ರೀತಿಯಾಗಿ ನಮಗೆ ಇಷ್ಟು ಸಿಕ್ಕಿದೆ. ಇದನ್ನು ನಾವು ರಾತ್ರಿ ಎಲ್ಲ ಕ್ಲೀನ್ ಮಾಡಿ ತೆಗೆದು ಎತ್ತಿಟ್ಕೊಂಡ್ವಿ. ಇನ್ನು ನೆಕ್ಸ್ಟು ಸೇಲ್ ಮಾಡಬೇಕಾದನ್ನು. ಸೊ ಇವಾಗ ನಾವು ನೆಕ್ಸ್ಟ್ ಡೇ ವೀಡಿಯೋ ಮಾಡ್ತಾಯಿದ್ದೀನಿ. ಅರೌಂಡ್ 3 ಡೇಸ್ ವೀಡಿಯೋನ ನಾನು ಹ್ಯಾಡ್ ಮಾಡಿದ್ದೀನಿ. ಆ್ಯಂಡ್ ನಂಗೆ ವೀಡಿಯೋ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ವೀಡಿಯೋ ಮಾಡೋದನ್ನ ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟಿದ್ದೆ. ಆದರೂ ನೋಡೋಣ ಇದೊಂದು ಟೈಮ್ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಚಿಕ್ಕಮಂಗ್ಳೂರಲ್ಲಿ KFC ಓಪನ್ ಆಗಿದೆ. ಸೊ ಹಾಗಾಗಿ ಫ್ಯಾಮಿಲಿ ಎಲ್ಲರೂ ಹೊರಟಿದ್ದೀವಿ KFC ಟ್ರೈ ಮಾಡಿ ನೋಡೋಣ ಅಂತ. ಯಾಕಂದರೆ ನಾನು ಬ್ಯಾಂಗ್ಳೂರಲ್ಲಿ ಟ್ರೈ ಮಾಡಿದ್ದೀನಿ, ನನ್ನ ಹಸ್ಬೆಂಡು ಮಂಗಳೂರಲ್ಲೇನೋ ಟ್ರೈ ಮಾಡಿದಾರಂತ ಅವರು. ಆ್ಯಂಡ್ ನಮ್ಮ ಅತ್ತೆ ಮತ್ತು ನನ್ನ ಮೈದನ ತುಂಬ ಕಡೆ ಕುವೈಟಲ್ಲಿ ಮತ್ತು ದುಬೈಯಲ್ಲಿ ಆ ಕಡೆ ಎಲ್ಲ ಟ್ರೈ ಮಾಡಿ ನೋಡಿದ್ದಾರೆ. ಸೊ ಚಿಕ್ಕಮಂಗ್ಳೂರಲ್ಲಿ ಟೇಸ್ಟ್ ಹೇಗಿರುತ್ತೆ ನೋಡೋಣ ಅಂತ ಹೋದ್ವಿ. ಇನ್ನೊಂದೇನೆಂದರೆ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಚೆನ್ನಾಗಿದೆ, ಪ್ಲೇಸಸ್ ಚೆನ್ನಾಗಿದೆ. ಏಲಷ್ಟೇನು ತುಂಬ ಟೇಸ್ಟಿ ಆಗಿರಲಿಲ್ಲ. ಓಕೆ ಅದು ಕೂಡ. ಆ್ಯಂಡ್ ನೆಕ್ಸ್ಟ್ ಏನಂದರೆ ಸೆಲ್ಫ್ ಆರ್ಡರ್ ಮಾಡ್ಕೋಬೇಕು. ಅದು ನಮ್ಮ ಚಿಕ್ಕಮಂಗ್ಳೂರಲ್ಲಿರೋ ಜನಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನ್ನಿಸ್ತು ನನಗೆ ಪರ್ಸ್ನಲಿ. ಸೊ ಅದಾದಮೇಲೆ ನಾವು ಅಲ್ಲೇ ಪಕ್ಕದಲ್ಲಿರೋ ಒಂದು ಮೀನು ಊಟ ಮಾಡೋಣ ಅಂತ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಟೇಸ್ಟಿ ಅಂತೂ ಸಖತ್ತಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದೇ ರೀತಿಯಾಗಿ ಒಳ್ಳೊಳ್ಳೆ ಊಟ ಮಾಡ್ಕೊಂಡಿರಬೇಕು. ಆ್ಯಂಡ್ ಫುಲ್ ವೀಡಿಯೋ ನಾನು ತೆಗಿಯೋಕ್ಕಾಗಲಿಲ್ಲ, ಎಲ್ಲರಿಗೂ ಒಂದು ಸ್ವಲ್ಪ ಮುಜುಗರ ಅಂತ ಹೇಳಿ, ಹಾಗಾಗಿ ಹಾಗೆ ಬಿಟ್ಬಿಟ್ಟು. ಅದಾದಮೇಲೆ ಸ್ವಲ್ಪ ಮನೆಗೆ ತರಕಾರಿ ಎಲ್ಲ ತೊಗೊಳ್ಳೋದಿತ್ತು. ಹಾಗಾಗಿ ಸಂತೆಗೆ ಬಂದಿದ್ವಿ. ಸಂತೆಯಲ್ಲಿ ತರಕಾರಿ ಎಲ್ಲ ತೊಗೊಂಡು ಆ್ಯಂಡ್ ಅಲ್ಲಿಂದ ನನಗೆ ಯಾಕೋ ತುಂಬ ಗೋಬಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಗೋಬಿ ತಿನ್ನೋಣ ಅಂತ ಹೊರಟ್ವಿ. ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಗೋಬಿ ತಿನ್ನೋದು ಅಂದರೆ. ಆ್ಯಂಡ್ ಗೋಬಿ ಯಾರಿಗಿಷ್ಟ ಇರಲ್ಲ. ಕೆಲವು ಹೆಣ್ಮಕ್ಳಿಗೆ ಪಾನಿಪುರಿ ಇಷ್ಟ, ಕೆಲವ್ರಿಗೆ ಗೋಬಿ ಇಷ್ಟ. ನನಗಂತೂ ಗೋಬಿ ಮಂಚೂರಿಯನ್ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ನಾನಿಲ್ಲಿ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಚಿಕ್ಕಮಂಗ್ಳೂರಲ್ಲಿ ಯಾರಾದರೂ ಇದ್ದರೆ ತಾಲೂಕು ಆಫೀಸ್ ಹತ್ರ ಪಕ್ಕದಲ್ಲಿ ಅವರು ತುಂಬ ಚೆನ್ನಾಗಿ ಗೋಬಿ ಮಾಡ್ತಾರೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಯಾರಾದರೂ ಅಂದರೆ ಚಿಕ್ಕಮಂಗ್ಳೂರಲ್ಲಿ ಯಾರಾದರೂ ಇದ್ದರೆ ಟ್ರೈ ಮಾಡಿ ನೋಡಿ. ಗ್ರ್ಯಾಂಡ್ ಮಹಾರಾಜ ಎದುರುಗಡೆನೇ ಅವ್ರ ಅಂಗಡಿ ಇರುತ್ತೆ. ಆ್ಯಂಡ್ ಇವರೊಂದು 10 ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದಾರಂತೆ. ಯಾರಾದರೂ ಚಿಕ್ಕಮಂಗ್ಳೂರಲ್ಲಿರೋರು ಈ ಗೋಬಿ ಟೇಸ್ಟ್ ಮಾಡಿದರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಆಯಿತು. ನಾನೊಂದು 2-3 ಪ್ಲೇಟ್ ತೊಗೊಂಡೋಗಿ ಮನೇಲಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದೆ. ನಂಗೆ ಅಷ್ಟು ಇಷ್ಟ ಆಗಿದ್ದು. ನಮ್ಮ ಊರು ಸ್ವಲ್ಪ ದೂರ ಇರೋದ್ರಿಂದ ಹಾಗಾಗಿ ಬರೋಕ್ಕಾಗಲ್ಲ. ಆ್ಯಂಡ್ ಅಲ್ಲಿ ನಿಮಗೆ ಟೇಸ್ಟ್ ನೋಡೋಕೆ ಕೊಡ್ತಾರೆ, 1-2 ಟೇಸ್ಟ್ ಮಾಡೋಕ್ಕೆ ಕೊಡ್ತಾರೆ. ಸೊ ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.